ಇನ್ನು ಧರ್ಮಕ್ಷೇತ್ರಗಳ ಉಳಿವಿಗೆ ಹಿಂದೂ ಸಮುದಾಯ ಒಂದಾಗಿದೆ. ಬೆಂಗಳೂರಿನ ಫ್ರೀಡಂ ಪಾರ್ಕ್ ಅಲ್ಲಿ ಬೃಹತ್ ಹೋರಾಟವನ್ನ ಕೈಗೊಂಡಿದೆ. ಧರ್ಮಸ್ಥಳ ಶ್ರೀ ಕ್ಷೇತ್ರದ ವಿರುದ್ಧ ಬುರುಡೆ ಗ್ಯಾಂಗ್ ಷಡ್ಯಂತ್ರ ಮಾಡಿದ್ದು, ದೇವಸ್ಥಾನ ಮಠ ಮಂದಿರಗಳ ಉಳಿವಿಗಾಗಿ ಹೋರಾಟವನ್ನ ಈ ಸಮಿತಿ ಮಾಡ್ತಾ ಇದೆ. ಧರ್ಮ ಸಂರಕ್ಷಣಾ ಸಮಾವೇಶ, ದೇವಸ್ಥಾನಗಳ ಉಳಿವಿಗೆ ರಣಕಹಳೆ ಫ್ರೀಡಂ ಪಾರ್ಕ್ನಿಂದ. ಸಮಾವೇಶದಲ್ಲಿ ಸ್ವಾಮೀಜಿಗಳು, ಹಿಂದೂ ಪರ ಸಂಘಟನೆಯ ಮುಖಂಡರು, ನಾಯಕರುಗಳು ಭಾಗಿಯಾಗಿದ್ದಾರೆ. ಅಪಾರ ಪ್ರಮಾಣದ ಹಿಂದೂ ಕಾರ್ಯಕರ್ತರು ಭಾಗಿಯಾಗಿದ್ದಾರೆ. ಈಗಾಗಲೇ ನಾವು ಹೇಳ್ತಾ ಇದ್ವಿ, ಧರ್ಮಸ್ಥಳದಲ್ಲಿ ಯಾವ ರೀತಿ ಷಡ್ಯಂತ್ರವನ್ನ ಮಾಡಲಾಯಿತು, ಕ್ಷೇತ್ರದ ಬಗ್ಗೆ ಯಾವ ರೀತಿ ಅಪಪ್ರಚಾರವನ್ನ ಮಾಡಲಾಯಿತು, ಆ ಎಲ್ಲ ಅಪಪ್ರಚಾರ, ಅದರ ಹಿಂದೆ ಇದ್ದಂತ ಕುತಂತ್ರಿಗಳು, ಇವರೆಲ್ಲರ ವಿರುದ್ಧ ಈ ಹೋರಾಟ. ಧರ್ಮಸ್ಥಳ ಶ್ರೀ ಕ್ಷೇತ್ರದ ವಿರುದ್ಧ ಬುರ್ಡೆ ಗ್ಯಾಂಗ್ ಷಡ್ಯಂತ್ರ ಮಾಡಿದ್ದು, ಹಿಂದೂ ಧರ್ಮದ ಮಠಮಾನ್ಯಗಳು, ಮಂದಿರಗಳು ಟಾರ್ಗೆಟ್ ಮಾಡಿಕೊಂಡು ಕೆಲವು ದುಷ್ಟ ಶಕ್ತಿಗಳು ಈ ರೀತಿ ಮಾಡ್ತಾ ಇದ್ದಾವೆ ಅನ್ನುವಂಥ ವಿಚಾರವನ್ನ ಇಟ್ಕೊಂಡು ಹಿಂದೂ ಸಮುದಾಯ ಧರ್ಮ ಕ್ಷೇತ್ರಗಳ ಉಳಿವಿಗೆ ಒಂದಾಗಿ ಬೆಂಗಳೂರಿನ ಫ್ರೀಡಂ ಪಾರ್ಕ್ ಅಲ್ಲಿ ಬೃಹತ್ ಹೋರಾಟ ಸಮಾವೇಶವನ್ನ ಹಮ್ಮಿಕೊಂಡಿವೆ. ಧರ್ಮಸ್ಥಳ ಕ್ಷೇತ್ರದ ಅನೇಕರು ಸೇರಿದಂತೆ ಹಿಂದೂ ಪರ ಸಂಘಟನೆಯ ಕಾರ್ಯಕರ್ತರು, ಮುಖಂಡರು, ನಾಯಕರುಗಳು, ಕಾರ್ಯಕರ್ತರು ಭಾಗಿಯಾಗಿದ್ದಾರೆ. 3 ಸಾರಿ ಉಲ್ಲೇಖ ಮಾಡಿದರು ಏಕಾಂಗಿಯಾಗಿ ಅಂತೇಳಿ. ಅದು ಸುಳ್ಳದು. ನಾನಿವತ್ತು ಒಂದು ಫೇಸ್ಬುಕ್ನಲ್ಲಿ ಒಂದು ಸ್ಟೇಟಸ್ ಹಾಕಿದ್ದೆ. ಕಾಣುವ ಮುಖಗಳು ಕೆಲವು, ಕಾಣಿಸದ ಮುಖಗಳು ಹಲವಾರು ಅಂತೇಳಿ. ಆ ರೀತಿಯಲ್ಲಿ ಸಾವಿರ ಕಾಣಿಸದ ಮುಖಗಳು ಹೋರಾಟದ ಕಾರಣಕ್ಕೆ ಇವತ್ತು ಸತ್ಯದ ಮೆಟ್ಟಿಲಲ್ಲಿ ನಾವು ನಿಂತಿದ್ದೇವೆ. ನೀವೆಲ್ಲರೂ ಅದಕ್ಕೆ ಕಾರಣಕರ್ತರು. ಎಷ್ಟೋ ಜನ ಇಂತಹದ್ದೊಂದು ದಿನಕ್ಕಾಗಿ ಕನಸನ್ನ ಕಂಡಿದ್ದಾರೆ, ಅಷ್ಟೇ ಅಲ್ಲ ಕಣ್ಣೀರನ್ನು ಸುರಿಸಿದ್ದಾರೆ. ನಾವು ಆರಾಧಿಸಿಕೊಂಡು ಬಂದಂತ ನಮ್ಮ ಪುಣ್ಯಕ್ಷೇತ್ರದ ಮೇಲೆ, ನಾವು ಪೂಜಿಸಿಕೊಂಡು ಬಂದಂತ ನಮ್ಮ ಪೂಜ್ಯ ಕಾವಂದರ ಮೇಲೆ ಈ ರೀತಿಯ ಅಪವಾದವನ್ನು ಹಾಕ್ತಾ ಇದ್ದಾರಲ್ಲ ಎನ್ನುವ ಸಂಕಟ ಎಷ್ಟೋ ಹೃದಯಗಳನ್ನ ಸುಟ್ಟಿತ್ತು. ಎಷ್ಟೋ ಜನ ಮಾತಾ ಭಗಿನಿಯರು ಕಣ್ಣೀರನ್ನು ಹಾಕಿದ್ರು. ಒಂದು 2-3 ದಿನಗಳ ಈಚೆಗೆ ಮತ್ತೆ ಅವರ ಕಣ್ಣಲ್ಲಿ ಹನಿಗಳಿತ್ತು. ಅದು ನೋವಿನ ಕಣ್ಣೀರಲ್ಲ, ಆನಂದ ಬಾಷ್ಪದ ಹನಿಗಳದು. ಸತ್ಯ ಅಲ್ವಾ ಇದು? ಒಂದು 2-3 ಸಾರಿ ಉಲ್ಲೇಖ ಮಾಡಿದರು ಏಕಾಂಗಿಯಾಗಿ ಅಂತೇಳಿ. ಅದು ಸುಳ್ಳದು. ನಾನಿವತ್ತು ಒಂದು ಫೇಸ್ಬುಕ್ನಲ್ಲಿ ಒಂದು ಸ್ಟೇಟಸ್ ಹಾಕಿದ್ದೆ. ಕಾಣುವ ಮುಖಗಳು ಕೆಲವು, ಕಾಣಿಸದ ಮುಖಗಳು ಹಲವಾರು ಅಂತ. ಇನ್ನು ಧರ್ಮಕ್ಷೇತ್ರಗಳ ಉಳಿವಿಗೆ ಹಿಂದೂ ಸಮುದಾಯ ಒಂದಾಗಿದೆ. ಬೆಂಗಳೂರಿನ ಫ್ರೀಡಂ ಪಾರ್ಕ್ ಅಲ್ಲಿ ಬೃಹತ್ ಹೋರಾಟವನ್ನ ಕೈಗೊಂಡಿದೆ. ಧರ್ಮಸ್ಥಳ ಶ್ರೀ ಕ್ಷೇತ್ರದ ವಿರುದ್ಧ ಬುರುಡೆ ಗ್ಯಾಂಗ್ ಷಡ್ಯಂತ್ರ ಮಾಡಿದ್ದು, ದೇವಸ್ಥಾನ ಮಠ ಮಂದಿರಗಳ ಉಳಿವಿಗಾಗಿ ಹೋರಾಟವನ್ನ ಈ ಸಮಿತಿ ಮಾಡ್ತಾ ಇದೆ. ಧರ್ಮ ಸಂರಕ್ಷಣಾ ಸಮಾವೇಶ, ದೇವಸ್ಥಾನಗಳ ಉಳಿವಿಗೆ ರಣಕಹಳೆ ಫ್ರೀಡಂ ಪಾರ್ಕ್ನಿಂದ. ಸಮಾವೇಶದಲ್ಲಿ ಸ್ವಾಮೀಜಿಗಳು, ಹಿಂದೂ ಪರ ಸಂಘಟನೆಯ ಮುಖಂಡರು, ನಾಯಕರುಗಳು ಭಾಗಿಯಾಗಿದ್ದಾರೆ. ಅಪಾರ ಪ್ರಮಾಣದ ಹಿಂದೂ ಕಾರ್ಯಕರ್ತರು ಭಾಗಿಯಾಗಿದ್ದಾರೆ. ಈಗಾಗಲೇ ನಾವು ಹೇಳ್ತಾ ಇದ್ವಿ, ಧರ್ಮಸ್ಥಳದಲ್ಲಿ ಯಾವ ರೀತಿ ಷಡ್ಯಂತ್ರವನ್ನ ಮಾಡಲಾಯಿತು, ಕ್ಷೇತ್ರದ ಬಗ್ಗೆ ಯಾವ ರೀತಿ ಅಪಪ್ರಚಾರವನ್ನ ಮಾಡಲಾಯಿತು, ಆ ಎಲ್ಲ ಅಪಪ್ರಚಾರ, ಅದರ ಹಿಂದೆ ಇದ್ದಂತ ಕುತಂತ್ರಿಗಳು, ಇವರೆಲ್ಲರ ವಿರುದ್ಧ ಈ ಹೋರಾಟ. ಧರ್ಮಸ್ಥಳ ಶ್ರೀ ಕ್ಷೇತ್ರದ ವಿರುದ್ಧ ಬುರ್ಡೆ ಗ್ಯಾಂಗ್ ಷಡ್ಯಂತ್ರ ಮಾಡಿದ್ದು, ಹಿಂದೂ ಧರ್ಮದ ಮಠಮಾನ್ಯಗಳು, ಮಂದಿರಗಳು ಟಾರ್ಗೆಟ್ ಮಾಡಿಕೊಂಡು ಕೆಲವು ದುಷ್ಟ ಶಕ್ತಿಗಳು ಈ ರೀತಿ ಮಾಡ್ತಾ ಇದ್ದಾವೆ ಅನ್ನುವಂಥ ವಿಚಾರವನ್ನ ಇಟ್ಕೊಂಡು ಹಿಂದೂ ಸಮುದಾಯ ಧರ್ಮ ಕ್ಷೇತ್ರಗಳ ಉಳಿವಿಗೆ ಒಂದಾಗಿ ಬೆಂಗಳೂರಿನ ಫ್ರೀಡಂ ಪಾರ್ಕ್ ಅಲ್ಲಿ ಬೃಹತ್ ಹೋರಾಟ ಸಮಾವೇಶವನ್ನ ಹಮ್ಮಿಕೊಂಡಿವೆ. ಧರ್ಮಸ್ಥಳ ಕ್ಷೇತ್ರದ ಅನೇಕರು ಸೇರಿದಂತೆ ಹಿಂದೂ ಪರ ಸಂಘಟನೆಯ ಕಾರ್ಯಕರ್ತರು, ಮುಖಂಡರು, ನಾಯಕರುಗಳು, ಕಾರ್ಯಕರ್ತರು ಭಾಗಿಯಾಗಿದ್ದಾರೆ. 3 ಸಾರಿ ಉಲ್ಲೇಖ ಮಾಡಿದರು ಏಕಾಂಗಿಯಾಗಿ ಅಂತೇಳಿ. ಅದು ಸುಳ್ಳದು. ನಾನಿವತ್ತು ಒಂದು ಫೇಸ್ಬುಕ್ನಲ್ಲಿ ಒಂದು ಸ್ಟೇಟಸ್ ಹಾಕಿದ್ದೆ. ಕಾಣುವ ಮುಖಗಳು ಕೆಲವು, ಕಾಣಿಸದ ಮುಖಗಳು ಹಲವಾರು ಅಂತೇಳಿ. ಆ ರೀತಿಯಲ್ಲಿ
ಸಾವಿರ ಸಾವಿರ ಕಾಣಿಸದ ಮುಖಗಳು ಹೋರಾಟದ ಕಾರಣಕ್ಕೆ ಇವತ್ತು ಸತ್ಯದ ಮೆಟ್ಟಿಲಲ್ಲಿ ನಾವು ನಿಂತಿದ್ದೇವೆ. ನೀವೆಲ್ಲರೂ ಅದಕ್ಕೆ ಕಾರಣಕರ್ತರು. ಎಷ್ಟೋ ಜನ ಇಂತಹದ್ದೊಂದು ದಿನಕ್ಕಾಗಿ ಕನಸನ್ನ ಕಂಡಿದ್ದಾರೆ, ಅಷ್ಟೇ ಅಲ್ಲ ಕಣ್ಣೀರನ್ನು ಸುರಿಸಿದ್ದಾರೆ. ನಾವು ಆರಾಧಿಸಿಕೊಂಡು ಬಂದಂತ ನಮ್ಮ ಪುಣ್ಯಕ್ಷೇತ್ರದ ಮೇಲೆ, ನಾವು ಪೂಜಿಸಿಕೊಂಡು ಬಂದಂತ ನಮ್ಮ ಪೂಜ್ಯ ಕಾವಂದರ ಮೇಲೆ ಈ ರೀತಿಯ ಅಪವಾದವನ್ನು ಹಾಕ್ತಾ ಇದ್ದಾರಲ್ಲ ಎನ್ನುವ ಸಂಕಟ ಎಷ್ಟೋ ಹೃದಯಗಳನ್ನ ಸುಟ್ಟಿತ್ತು. ಎಷ್ಟೋ ಜನ ಮಾತಾ ಭಗಿನಿಯರು ಕಣ್ಣೀರನ್ನು ಹಾಕಿದ್ರು. ಒಂದು 2-3 ದಿನಗಳ ಈಚೆಗೆ ಮತ್ತೆ ಅವರ ಕಣ್ಣಲ್ಲಿ ಹನಿಗಳಿತ್ತು. ಅದು ನೋವಿನ ಕಣ್ಣೀರಲ್ಲ, ಆನಂದ ಬಾಷ್ಪದ ಹನಿಗಳದು. ಸತ್ಯ ಅಲ್ವಾ ಇದು? ಒಂದು 2-3 ಸಾರಿ ಉಲ್ಲೇಖ ಮಾಡಿದರು ಏಕಾಂಗಿಯಾಗಿ ಅಂತೇಳಿ. ಅದು ಸುಳ್ಳದು. ನಾನಿವತ್ತು ಒಂದು ಫೇಸ್ಬುಕ್ ನಲ್ಲಿ ಒಂದು ಸ್ಟೇಟಸ್ ಹಾಕಿದ್ದೆ. ಕಾಣುವ ಮುಖಗಳು ಕೆಲವು, ಕಾಣಿಸದ ಮುಖಗಳು ಹಲವಾರು ಅಂತ. ಇನ್ನು ಧರ್ಮಕ್ಷೇತ್ರಗಳ ಉಳಿವಿಗೆ ಹಿಂದೂ ಸಮುದಾಯ ಒಂದಾಗಿದೆ. ಬೆಂಗಳೂರಿನ ಫ್ರೀಡಂ ಪಾರ್ಕ್ ಅಲ್ಲಿ ಬೃಹತ್ ಹೋರಾಟವನ್ನ ಕೈಗೊಂಡಿದೆ. ಧರ್ಮಸ್ಥಳ ಶ್ರೀ ಕ್ಷೇತ್ರದ ವಿರುದ್ಧ ಬುರುಡೆ ಗ್ಯಾಂಗ್ ಷಡ್ಯಂತ್ರ ಮಾಡಿದ್ದು, ದೇವಸ್ಥಾನ ಮಠ ಮಂದಿರಗಳ ಉಳಿವಿಗಾಗಿ ಹೋರಾಟವನ್ನ ಈ ಸಮಿತಿ ಮಾಡ್ತಾ ಇದೆ. ಧರ್ಮ ಸಂರಕ್ಷಣಾ ಸಮಾವೇಶ, ದೇವಸ್ಥಾನಗಳ ಉಳಿವಿಗೆ ರಣಕಹಳೆ ಫ್ರೀಡಂ ಪಾರ್ಕ್ ಇಂದ. ಸಮಾವೇಶದಲ್ಲಿ ಸ್ವಾಮೀಜಿಗಳು, ಹಿಂದೂ ಪರ ಸಂಘಟನೆಯ ಮುಖಂಡರು, ನಾಯಕರುಗಳು ಭಾಗಿಯಾಗಿದ್ದಾರೆ. ಅಪಾರ ಪ್ರಮಾಣದ ಹಿಂದೂ ಕಾರ್ಯಕರ್ತರು ಭಾಗಿಯಾಗಿದ್ದಾರೆ. ಈಗಾಗಲೇ ನಾವು ಹೇಳ್ತಾ ಇದ್ವಿ, ಧರ್ಮಸ್ಥಳದಲ್ಲಿ ಯಾವ ರೀತಿ ಷಡ್ಯಂತ್ರವನ್ನ ಮಾಡಲಾಯಿತು, ಕ್ಷೇತ್ರದ ಬಗ್ಗೆ ಯಾವ ರೀತಿ ಅಪಪ್ರಚಾರವನ್ನ ಮಾಡಲಾಯಿತು, ಆ ಎಲ್ಲ ಅಪಪ್ರಚಾರ, ಅದರ ಹಿಂದೆ ಇದ್ದಂತ ಕುತಂತ್ರಿಗಳು, ಇವರೆಲ್ಲರ ವಿರುದ್ಧ ಈ ಹೋರಾಟ. ಧರ್ಮಸ್ಥಳ ಶ್ರೀ ಕ್ಷೇತ್ರದ ವಿರುದ್ಧ ಬುರ್ಡೆ ಗ್ಯಾಂಗ್ ಷಡ್ಯಂತ್ರ ಮಾಡಿದ್ದು, ಹಿಂದೂ ಧರ್ಮದ ಮಠಮಾನ್ಯಗಳು, ಮಂದಿರಗಳು ಟಾರ್ಗೆಟ್ ಮಾಡಿಕೊಂಡು ಕೆಲವು ದುಷ್ಟ ಶಕ್ತಿಗಳು ಈ ರೀತಿ ಮಾಡ್ತಾ ಇದ್ದಾವೆ ಅನ್ನುವಂಥ ವಿಚಾರವನ್ನ ಇಟ್ಕೊಂಡು ಹಿಂದೂ ಸಮುದಾಯ ಧರ್ಮ ಕ್ಷೇತ್ರಗಳ ಉಳಿವಿಗೆ ಒಂದಾಗಿ ಬೆಂಗಳೂರಿನ ಫ್ರೀಡಂ ಪಾರ್ಕ್ ಅಲ್ಲಿ ಬೃಹತ್ ಹೋರಾಟ ಸಮಾವೇಶವನ್ನ ಹಮ್ಮಿಕೊಂಡಿವೆ. ಧರ್ಮಸ್ಥಳ ಕ್ಷೇತ್ರದ ಅನೇಕರು ಸೇರಿದಂತೆ ಹಿಂದೂ ಪರ ಸಂಘಟನೆಯ ಕಾರ್ಯಕರ್ತರು, ಮುಖಂಡರು, ನಾಯಕರುಗಳು, ಕಾರ್ಯಕರ್ತರು ಭಾಗಿಯಾಗಿದ್ದಾರೆ. 3 ಸಾರಿ ಉಲ್ಲೇಖ ಮಾಡಿದರು ಏಕಾಂಗಿಯಾಗಿ ಅಂತೇಳಿ. ಅದು ಸುಳ್ಳದು. ನಾನಿವತ್ತು ಒಂದು ಫೇಸ್ಬುಕ್ ನಲ್ಲಿ ಒಂದು ಸ್ಟೇಟಸ್ ಹಾಕಿದ್ದೆ. ಕಾಣುವ ಮುಖಗಳು ಕೆಲವು, ಕಾಣಿಸದ ಮುಖಗಳು ಹಲವಾರು ಅಂತ ಹೇಳಿ. ಆ ರೀತಿಯಲ್ಲಿ ಸಾವಿರ ಸಾವಿರ ಕಾಣಿಸದ ಮುಖಗಳು ಹೋರಾಟದ ಕಾರಣಕ್ಕೆ ಇವತ್ತು ಸತ್ಯದ ಮೆಟ್ಟಿಲಲ್ಲಿ ನಾವು ನಿಂತಿದ್ದೇವೆ. ನೀವೆಲ್ಲರೂ ಅದಕ್ಕೆ ಕಾರಣಕರ್ತರು. ಎಷ್ಟೋ ಜನ ಇಂತಹದ್ದೊಂದು ದಿನಕ್ಕಾಗಿ ಕನಸನ್ನ ಕಂಡಿದ್ದಾರೆ, ಅಷ್ಟೇ ಅಲ್ಲ ಕಣ್ಣೀರನ್ನು ಸುರಿಸಿದ್ದಾರೆ. ನಾವು ಆರಾಧಿಸಿಕೊಂಡು ಬಂದಂತ ನಮ್ಮ ಪುಣ್ಯಕ್ಷೇತ್ರದ ಮೇಲೆ, ನಾವು ಪೂಜಿಸಿಕೊಂಡು ಬಂದಂತ ನಮ್ಮ ಪೂಜ್ಯ ಕಾವಂದರ ಮೇಲೆ ಈ ರೀತಿಯ ಅಪವಾದವನ್ನು ಹಾಕ್ತಾ ಇದ್ದಾರಲ್ಲ ಎನ್ನುವ ಸಂಕಟ ಎಷ್ಟೋ ಹೃದಯಗಳನ್ನ ಸುಟ್ಟಿತ್ತು. ಎಷ್ಟೋ ಜನ ಮಾತಾ ಭಗಿನಿಯರು ಕಣ್ಣೀರನ್ನು ಹಾಕಿದ್ರು. ಒಂದು 2-3 ದಿನಗಳ ಈಚೆಗೆ ಮತ್ತೆ ಅವರ ಕಣ್ಣಲ್ಲಿ ಹನಿಗಳಿತ್ತು. ಅದು ನೋವಿನ ಕಣ್ಣೀರಲ್ಲ, ಆನಂದ ಬಾಷ್ಪದ ಹನಿಗಳದು. ಸತ್ಯ ಅಲ್ವಾ ಇದು? ಒಂದು 2-3 ಸಾರಿ ಉಲ್ಲೇಖ ಮಾಡಿದರು ಏಕಾಂಗಿಯಾಗಿ ಅಂತೇಳಿ. ಅದು ಸುಳ್ಳದು. ನಾನಿವತ್ತು ಒಂದು ಫೇಸ್ಬುಕ್ ನಲ್ಲಿ ಒಂದು ಸ್ಟೇಟಸ್ ಹಾಕಿದ್ದೆ. ಕಾಣುವ ಮುಖಗಳು ಕೆಲವು, ಕಾಣಿಸದ ಮುಖಗಳು ಹಲವಾರು ಅಂತ.